ನಾನು ನಿಮಗೆ ಜೇನು ತೆಗೆಯುವ ಪ್ರೊಸೆಸನ್ನು ಪಾರ್ಟ್ 1 ಪಾರ್ಟ್ 2 ವೀಡಿಯೋ ಆಗಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿದ್ದೆ. ಆದರೆ ಈಗ ವೀಡಿಯೋ ತುಂಬ ಲಾಂಗ್ ಹೋಗ್ತಾ ಉಂಟು, ಅದಕ್ಕೆ ನಾನೊಂದು ಎಕ್ಸ್ಟ್ರಾ ಪಾರ್ಟ್ 3 ಅಂತ ಮಾಡ್ತಿದ್ದೇನೆ. ಇದರಲ್ಲಿ ನಿಮಗೆ ನಾನು ಜೇನು ಹಾಳಾಗದಾಗೆ ಯಾವ ರೀತಿ ಸ್ಟೋರ್ ಮಾಡಬೇಕಂತ ಹೇಳ್ತಿದ್ದೇನೆ. ನೋಡಿ, ನಾನು ಈಗ ಜೇನು ತುಂಬಿಸುವುದು ಹೇಗೆ ಅಂತ ತೋರಿಸ್ತೇನೆ ನಿಮಗೆ. ನಾನು ಜೇನು ತೆಗೆದಾದ್ಮೇಲೆ ನನಗೆ ಟೋಟಲ್ ಆಗಿ 6 ಫ್ರೇಮಲ್ಲಿ ಇಷ್ಟು ಜೇನು ಸಿಕ್ಕಿದೆ ನೋಡಿ. ಇದನ್ನು ನಾನು ಅರಿಪೆಯಲ್ಲಿ ಅಂದರೆ ಕಸ ಬಾರದಾಗಿ ಇದನ್ನು ಶೋಧಿಸಲಿಲ್ಲ. ಹಾಗಾಗಿ ಇದನ್ನು ಶೋಧಿಸಲಿಕ್ಕೆ ಒಂದು ಅರಿಪೆ ತಗೊಂಡಿದ್ದೇನೆ ನಾನು. ನೋಡಿ, ಇದೊಂದು ಅರಿಪೆ. ಕಸ ಬಾರದ ಇದರಲ್ಲಿದ್ದ ಯಾವುದಾದ್ರೂ ಜೇನಿನ ವ್ಯಾಕ್ಸ್ ಏನದು ಅಂತ ಅದನ್ನು ಬಾಟ್ಲಿಗೆ ತುಂಬಿಸುವಾಗ ಅದಕ್ಕೆ ಹೋಗಬಾರ್ದಂತ ಒಂದು ಅರಿಪೆ. ಮತ್ತು ಇಷ್ಟು ಜೇನು ಸಿಕ್ಕಿದೆ. ಮತ್ತೊಂದು ಶೋಧಿಸಲಿಕ್ಕೆ ಮತ್ತೊಂದು ಪಾತ್ರೆ ತಗೊಂಡಿದ್ದೇನೆ ನೋಡಿ. ಶೋಧಿಸಲಿಕ್ಕೆ ಮತ್ತೊಂದು ಪಾತ್ರೆ. ಮತ್ತು ನನ್ನ ಹತ್ರ ಒಬ್ಬರು ಆರ್ಡರ್ ಮಾಡಿದ್ದರು, ಅಂದರೆ 1 kg ಜೇನಿಗೆ ಆರ್ಡರ್ ಮಾಡಿದ್ರು. ಹಾಗಾಗಿ ಅವರು ಕೊಟ್ಟ ಬಾಟ್ಲನ್ನೇ ನಾನು ತೊಗೊಂಡಿದ್ದೇನೆ ತುಂಬಿಸಲಿಕ್ಕೆ. ನೋಡಿ, ನೋಡಿ ಈಗ ನಾನು ತುಂಬಿಸಿಟ್ಟ ಜೇನನ್ನು, ನಿನ್ನೆ ತೆಗೆದ ಜೇನನ್ನು ಅರಿಪೆ ಯೂಸ್ ಮಾಡಿಕೊಂಡು ಒಂದು ಕ್ಲೀನ್, ಅಂದರೆ ಇದನ್ನು ಸಹ ನಾನು ಯಾವುದೇ ನೀರು ಪಸೆ ಇಲ್ಲದ ಹಾಗೆ ಮಾಡಿದ್ದೇನೆ. ಅಂದರೆ ಬೆಂಕಿಗೆ ಹಿಡಿದು ತಂದದ್ದು ಇದನ್ನು. ಮತ್ತು ಈ ಪಾತ್ರೆ ಸಹ ಬೆಂಕಿಗೆ ಹಿಡಿದು ತಂದದ್ದು. ಫುಲ್ ಕ್ಲೀನ್, ಧೂಳು ಮತ್ತು ನೀರಿನ ಅಂಶ ಯಾವುದೂ ಇರಬಾರ್ದು, ಇದ್ರೆ ಹಾಳಾಗ್ತದೆ. ಅದು ನಿಮಗೆ ಮುಂಚೆ ಹೇಳಿದ್ದೇನೆ ನಾನು. ಮತ್ತು ಈ ಜೇನನ್ನು ಈಗ ನಾನು ಈ ಪಾತ್ರೆಗೆ ಹಾಕ್ತಾ ಇದ್ದೇನೆ ನೋಡಿ. ನೋಡಿ, ಇದನ್ನು ನಾನು ಅರಿಸಿ ಆದಮೇಲೆ, ಅಂದರೆ ಶೋಧಿಸಿ ಆದಮೇಲೆ ಇಷ್ಟು ಟೋಟಲಾಗಿ ಜೇನು ಸಿಕ್ಕಿತು ನನಗೆ. ಈ ಪಾತ್ರೆಯಲ್ಲಿ ಸಹ ಸ್ವಲ್ಪ ಜೇನು ಇರ್ತದೆ, ಇಂಥ ಹಳೆ ಪಾತ್ರೆಯಲ್ಲಿ. ಅದನ್ನು ಸ್ವಲ್ಪ ನೀವು ಓರೆ ಮಾಡಿಟ್ಟರೆ ಅದರಲ್ಲಿ ಸಹ ಸ್ವಲ್ಪ ಜೇನು ಬೆಳೆದು ಸಿಗ್ತದೆ ನಿಮಗೆ. ಯಾಕೆಂದರೆ ಜೇನಿಗೆ ರೇಟ್ ಉಂಟಲ್ಲ, ಸುಮ್ಮನೆ ವೇಸ್ಟ್ ಮಾಡೋದಂತಕ್ಕೆ. ನೋಡಿ, ಇದು ನಮಗೆ ಕಸ್ಟಮರ್ ಕೊಟ್ಟ ಬಾಟ್ಲಲ್ಲ. ಈಗ ನಾನು ಜೇನು ತುಂಬಿಸೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ. ಈ ಬಾಟಲ್ ಸಹ ಯಾವುದೇ ನೀರಿನ ಅಂಶ ಯಾವುದೂ ಇರಬಾರ್ದು ಇದರಲ್ಲಿ. ಅದು ನಿಮಗೆ ಗೊತ್ತಿರುವ ವಿಷಯವೇ, ನಾನು ಪದೇ ಪದೇ ಅದನ್ನೇ ಹೇಳಬೇಕಂತಿಲ್ಲ. ಈಗ ಇದರ ಜೇನನ್ನು ಹೀಗೆ ಕ್ಲೀನಾಗಿ ನೀರಿನ ಅಂಶ ಇಲ್ಲದ ಪಾತ್ರಕ್ಕೆ ಮಾಡಿ ಸ್ವಲ್ಪ ತುಂಬಿಸ್ತೇನೆ ನಾನು. ನೋಡಿ ಫ್ರೆಂಡ್ಸ್, ಈಗ ಟೋಟಲಾಗಿ ಜೇನು ತೆಗೆದು ತುಂಬಿಸಿ ಆದಮೇಲೆ, ಬಾಟಲಿಗೆ ತುಂಬಿಸಿ ಆದಮೇಲೆ ಇದಿಷ್ಟು 1 kg ಜೇನು. ನೋಡಿ, ಈ 2 ಬಾಟ್ಲಿ ಕಸ್ಟಮರ್ ಕೇಳಿದ್ರು ನನಗೆ 1 kg ಜೇನು ಬಾಟಲ್ ತುಂಬಿಸಿ ಕೊಡಲಿಕ್ಕೆ ಹೇಳಿದವರು. ಇದಿಷ್ಟು ಎಕ್ಸ್ಟ್ರಾ ಸಿಕ್ಕಿದ ಜೇನು. ಮತ್ತು ಸ್ವಲ್ಪ ಕೆಲಸದವರಿಗೆಲ್ಲ ಕೊಟ್ಟೆ ಸ್ವಲ್ಪ. ಇದು ನೋಡಿ, ಇಷ್ಟು ಎಕ್ಸ್ಟ್ರಾ ಸಿಕ್ಕಿದ ಜೇನು 1 kg ಆಗಿ 1.25 kg ಆಗಿರ್ಬೋದು. ಅದಕ್ಕೆ 1.5 kg ಆಗಿರ್ಬೋದು, ಜಾಸ್ತಿ ಅಂದರೆ 1.5 kg ಆಗಿರ್ಬೋದು ಈಗ ಸದ್ಯಕ್ಕೆ. ನೋಡಿ, ಇಷ್ಟು
ನಾವು ಕೆಲಸ ಮಾಡಿದ್ದಕ್ಕೆ ನೋಡಿ ಪ್ರತಿಫಲ ಎಷ್ಟು ಸಿಕ್ಕಿದೆ ನನಗೆ. ದಿನಾಲು ನೋಡಿದ್ದಕ್ಕೆ ಮತ್ತು ಅದನ್ನು ಮೇಂಟೆನೆನ್ಸ್ ಮಾಡಿದ್ದಕ್ಕೆ ನನಗೆ ಇಷ್ಟು ಅದು ಫಲ ಕೊಟ್ಟಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಜೇನು ತೆಗೆಯುವುದು, ಯಾವ ರೀತಿ ಸೀಲನ್ನು ತೆಗಿಬೇಕು, ಯಾವ ರೀತಿ ಮೆಷಿನ್ಗೆ ಕೊಡಬೇಕು, ಯಾವ ರೀತಿ ಜೇನು ಹಾಳಾಗದಾಗೆ ಸ್ಟೋರ್ ಮಾಡೋದು ಅಂತ ನೋಡಿದ್ರಲ್ಲ. ನನ್ನ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿ ನಿಮಗೆ ಇಷ್ಟ ಆದರೆ ನನ್ನ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಮತ್ತು ಬೇರೆಯವರಿಗೆ ಸಹ ಇಂಥ ಇನ್ಫಾರ್ಮೇಟಿವ್ ವಿಡಿಯೋ ತಲುಪಬೇಕಂದ್ರೆ ಶೇರ್ ಮಾಡಿ. ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದಲ್ಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿಬಿಡಿ ಆಯಿತಾ. ಮತ್ತು ಇಂತಹ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಬೇಕಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ಬೋದು. ಮತ್ತು ಇನ್ನಷ್ಟು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರಬೇಕಂದ್ರೆ ನೀವು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾನು ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಷನ್ ಆಗಿ ಬರ್ತದೆ. ಥ್ಯಾಂಕ್ ಯು.